ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಈಗ ಸ್ನೇಹಿತರೆ ಮನೆ ಕೆಲಸ ಎಲ್ಲ ಮುಗಿಸಿದ್ದೀನಿ. ಯಾರೂ ಇಲ್ಲ ಮನೆಯಲ್ಲಿ, ಎಲ್ಲ ಹೊರಗಡೆ ಹೋಗಿದ್ದಾರೆ. ಸಾನು ಸ್ಕೂಲ್ಗೆ ಹೋಗಿದ್ದಾಳೆ. ಸೊ ನನ್ನ ಕೆಲಸ ಎಲ್ಲ ಮುಗೀತು. ಎಡಿಟಿಂಗ್ ಕೆಲಸ ಇವತ್ತು ಬೇಗ ಮುಗಿಸ್ದೆ, ಯಾಕಂದರೆ ಇವತ್ತು 5 ಗಂಟೆಗೆ ಎಚ್ಚರ ಆಗೋಯ್ತು. ನನ್ನ ಸ್ಲೀಪಿಂಗ್ ಪ್ಯಾಟರ್ನ್ ಫುಲ್ ಚೇಂಜ್ ಆಗಿಬಿಟ್ಟಿದೆ ಸಾನು ಸ್ಕೂಲ್ ಶುರು ಆದಾಗಲಿಂದ. ಎಲ್ಲ ಕೆಲಸ ಮುಗಿದಿದೆ. ಇವಾಗ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ದಿನ ಹೇಗಿರುತ್ತೆ ಶೇರ್ ಮಾಡ್ತೀನಿ. ಆ್ಯಂಡ್ ನಾನು ಮೊದಲು ಥ್ಯಾಂಕ್ ಯು ಹೇಳಬೇಕು ಅಂದರೆ, ಇನ್ಸ್ಟಾಗ್ರಾಮಲ್ಲಿ ಮೇಲಲ್ಲಿ ನನಗೆ ಸಾನು ಬಗ್ಗೆ ಎಷ್ಟು ಧೈರ್ಯ ಹೇಳ್ತಾ ಇದ್ದೀರಾ, ನಮ್ಮಿಂದ ಆಗೋವಂಥ ಹೆಲ್ಪ್ ಮಾಡ್ತೀವಿ ನಾವು ಅಂತಲೂ ಹೇಳಿದ್ರಿ. ಅದನ್ನು ನೋಡಿದಾಗ ನಿಜವಾಗ್ಲೂ ಐ ಫೆಲ್ಟ್ ಸೋ ಹ್ಯಾಪಿ. ಆ್ಯಂಡ್ ನಿಮ್ಮ ಲವ್ ಟುವರ್ಡ್ಸ್ ಸಾನು ಎಷ್ಟು ಇದೆ ಅಂತ ತೋರಿಸ್ತಾ ಇತ್ತು. ತುಂಬ ಇಷ್ಟಪಡ್ತಿದ್ದೀರಾ, ತುಂಬ ಲವ್ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಹೀಗೆ ಇರಲಿ ಅಂತ ಆಶಿಸ್ತೀನಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಇನ್ನೂ ಒಬ್ಬರು ಅವರ ಪಿಂಪಲ್ ಮಾರ್ಕ್ಸ್, ಡಾರ್ಕ್ ಸ್ಪಾಟ್ಸ್, ಡಲ್ನೆಸ್ ಬಗ್ಗೆ ಹೇಳ್ತಾಯಿದ್ರು. ಕ್ಯೂರ್ಸ್ಕಿನ್ ಬಗ್ಗೆ ನೀವು ಏನು ಹೇಳ್ತೀರಾ, ಅದನ್ನು ರಿವ್ಯೂ ಮಾಡಿ ಅಂದ್ಬಿಟ್ಟು. ಬಟ್ ನಾನು ಅದನ್ನು ಯಾವತ್ತೂ ಯೂಸ್ ಮಾಡಿರಲಿಲ್ಲ, ಎಕ್ಸ್ಪೀರಿಯನ್ಸ್ ಆಗಿರಲಿಲ್ಲ ನನಗೆ. ಸೊ ಮಾಡೋಣ ಅಂತ ಹೇಳಿದ್ದೆ. ಆದರೆ ಇವತ್ತು ನನಗೆ ಆಪರ್ಚುನಿಟಿ ಸಿಕ್ಕಿದೆ. ಕ್ಯೂರ್ಸ್ಕಿನ್ ಈಸ್ ಅ ಆ್ಯಪ್. ಸೊ ಅದು ಹೇಗಿರುತ್ತೆ, ಅದರಲ್ಲಿ ಏನು ಮಾಡ್ಬೋದು ಅಂತ ನಿಮ್ಗೆ ಇವತ್ತು ರಿವ್ಯೂ ಕೊಡುವಂಥ ಆಪರ್ಚುನಿಟಿ ಸಿಕ್ಕಿದೆ. ಸೊ ಇಟ್ಸ್ ಅ ವೆರಿ ನೈಸ್ ಕಾನ್ಸೆಪ್ಟ್ ಸ್ನೇಹಿತರೆ. ರಾಜೇಶ್ಗೂ ತುಂಬ ಇಷ್ಟ ಆಯಿತು. ಯಾಕೆ ಅಂತ ಕೇಳಿ, ಈಗ ನಾವು ಡರ್ಮಟಾಲಜಿಸ್ಟನ್ನ ಕನ್ಸಲ್ಟ್ ಮಾಡಬೇಕು ಅಂದರೆ ಒಂದು ಒಳ್ಳೆಯ ಡರ್ಮಟಾಲಜಿಸ್ಟ್ ಹೋಗೋದಕ್ಕೆ ಎಷ್ಟು ಫೀಸ್ ಆಗುತ್ತೆ, ಆ್ಯಂಡ್ ಅವ್ರು ಎಲ್ಲೋ ಇರ್ತಾರೆ, ನಾವೆಲ್ಲೋ ಇರ್ತೀವಿ, ಹೋಗೋದಕ್ಕೆ ಬರೋದಕ್ಕೆ ಎಷ್ಟು ಟೈಮ್ ವೇಸ್ಟ್ ಆಗುತ್ತೆ. ಈಗ ಬೆಂಗಳೂರಲ್ಲೇನೋ ನಿಮಗೆ ಈಸಿಯಾಗಿ ಸಿಗ್ತಾರೆ ಎಲ್ಲೋದ್ರೂ. ಆದರೆ ಈಗ ನಮ್ಮ KR ನಗರದಲ್ಲಿ, ಹುಣಸೂರಲ್ಲಿ ಅಂಥವ್ರಿಗೆ ಡರ್ಮಟಾಲಜಿಸ್ಟ್ನ ನೋಡಬೇಕು ಅಂದರೆ ಊರಿಂದ ಊರಿಗೆ ಅವ್ರು ಟ್ರಾವೆಲ್ ಮಾಡಬೇಕಾಗತ್ತೆ. 1 ಡೇ ಫುಲ್ ವೇಸ್ಟ್ ಆಗುತ್ತೆ ಅವ್ರದ್ದು. ಸೊ ಅಂಥವರೆಲ್ಲ ಇದನ್ನು ತುಂಬ ಈಸಿಯಾಗಿ ಮನೇಲೇ ಕೂತ್ಕೊಂಡು ಎಕ್ಸ್ಪರ್ಟ್ಸ್ನ ಕನ್ಸಲ್ಟ್ ಮಾಡಿ ನಿಮ್ಮ ಸ್ಕಿನ್ನಲ್ಲಿ ಅಥವಾ ಹೇರಲ್ಲಿ ಏನು ಪ್ರಾಬ್ಲಮ್ ಇದೆಯೋ ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ಬೋದು. ಇದು ಹೇಗೆ ವರ್ಕ್ ಆಗುತ್ತೆ ನಾನು ನಿಮಗೆ ತಿಳಿಸ್ತೀನಿ. ಮನಿ ಅಂತೂ ನಾವು ಎಲ್ಲಿ ಹೋದರೂ ಖರ್ಚು ಮಾಡಲೇಬೇಕು. ಡಾಕ್ಟ್ರ್ ಹತ್ರ ಹೋದ್ರೂ ಅವ್ರದ್ದು ಫೀಸು, ಪ್ರಾಡಕ್ಟು ಅಥವಾ ಮೆಡಿಸಿನ್ಸ್ ಎಲ್ಲನೂ ಖರ್ಚಾಗುತ್ತೆ. ಇದಕ್ಕೂ ನಾವು ಸ್ವಲ್ಪ ಖರ್ಚು ಮಾಡಬೇಕು. ಸೊ ಇದು ಹೇಗೆ ಮಾಡೋದು, ಇದರಲ್ಲಿ ಏನೇನೆಲ್ಲ ಇದೆ ಬನ್ನಿ ನೋಡೋಣ ಸ್ನೇಹಿತರೆ. ಕ್ಯೂರ್ಸ್ಕಿನ್ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿರಬೇಕು ಸ್ನೇಹಿತರೆ. ತುಂಬ ದಿನದಿಂದ ತುಂಬ ಜನ ಯೂಸ್ ಮಾಡ್ತಾ ಇದ್ದಾರೆ. ಇದು ನಾವು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಬೇಕು. ಲಿಂಕ್ನ ಡಿಸ್ಕ್ರಿಪ್ಷನ್ ಇರ್ತೀನಿ, ನೀವು ಮಾಡ್ಕೊಂಡಿಲ್ಲ ಅಂದರೆ ಒಂದು ಸಾರಿ ಟ್ರೈ ಮಾಡಿ. ಸೊ ಡೌನ್ಲೋಡ್ ಮಾಡಿದ್ಮೇಲೆ ಲಾಗಿನ್ ಕೇಳುತ್ತೆ. ನೆಕ್ಸ್ಟ್ ನಿಮಗೆ ಯಾವ ಪ್ರಿಫರ್ಡ್ ಲ್ಯಾಂಗ್ವೇಜ್ ಕೇಳುತ್ತೆ. ಆ್ಯಂಡ್ ನಮ್ಮ ಏನು ಪ್ರಾಬ್ಲಮ್ ಇದೆಯೋ, ಸ್ಕಿನ್ ಇದೆಯಾ, ಹೇರ್ ಇದೆಯಾ, ಬಾಡಿಲಿ ಏನಾದರೂ ಇದೆಯಾ ಅದನ್ನು ಕೇಳುತ್ತೆ. ಅದನ್ನು ಆನ್ಸರ್ ಮಾಡಬೇಕು. ನೆಕ್ಸ್ಟ್ ನಮ್ಮ ಡೈಲಿ ರುಟೀನ್ ಅಥವಾ ನಾವು ಏನೆಲ್ಲ ಫೇಸ್ಗೆ ಅಪ್ಲೈ ಮಾಡ್ತೀವಿ, ಅಥವಾ ನಾವು ನಮ್ಮ ಮೆಡಿಕಲ್ ಹಿಸ್ಟ್ರಿ ಅಥವಾ ನಮ್ಮ ಅಲರ್ಜೀಸ್ ಏನಾದರೂ ಇದೆಯಾ, ಬೇರೆ ಏನಾದರೂ ಕನ್ಸರ್ನ್ಸ್ ಇದೆಯಾ, ಅದನ್ನೆಲ್ಲ ಕೂಡ ನಾವು ಆನ್ಸರ್ ಮಾಡಬೇಕು. ಅದಾದಮೇಲೆ ನಮಗೆ ಒಂದು ಫೋಟೋ ಅಪ್ಲೋಡ್ ಮಾಡೋದಕ್ಕೆ ಹೇಳುತ್ತೆ. ಆ ಫೋಟೋ ಅಪ್ಲೋಡ್ ಮಾಡೋದಕ್ಕೆ ತೆಗೆದುಕೊಳ್ಳೋದಕ್ಕೂ ಕೂಡ ಕೆಲವೊಂದು ಪಾಯಿಂಟರ್ಸ್ ಇರುತ್ತೆ. ನೀವು ಅದನ್ನು ಕೂಡ ಫಾಲೋ ಮಾಡಿ. ಇಲ್ಲಾಂದರೆ ನಮ್ಮ ಅನಾಲಿಸಿಸ್, ನಮ್ಮ ಸ್ಕಿನ್ ಅನಾಲಿಸಿಸ್ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದಲ್ವಾ. ಸೊ ಫಾಲೋ ಮಾಡಿ. ನಾನು ಒಂದು ಫೋಟೋನ ಅಪ್ಲೋಡ್ ಮಾಡಿದ್ದೆ. ಅದರಲ್ಲಿ ಪ್ರಾಬ್ಲಮ್ ಏನು ಕಾಣ್ತಾನೆ ಇರಲಿಲ್ಲ. DSLR ಕ್ಯಾಮ್ರಲ್ಲಿ ಹೊರಗಡೆ ತೆಗೆದುಕೊಂಡಿದ್ದು, ಅದರಲ್ಲಿ ಕೂಡ ಪ್ರಾಬ್ಲಮ್ ಡಿಟೆಕ್ಟ್ ಮಾಡಿತ್ತು. ಅದಾದಮೇಲೆ ನಾನು ಮನೆಯಲ್ಲಿ ಅವ್ರು ಏನು ಪಾಯಿಂಟ್ಸ್ ಹೇಳಿದರು ಅದ್ರ ತಕ್ಕಂತೆ ಒಂದು ಫೋಟೋನ ಅಪ್ಲೋಡ್ ಮಾಡಿದೆ. ಅದರಲ್ಲಿ ಕೂಡ ಸೇಮ್ ಪ್ರಾಬ್ಲಮ್ಸ್ ಡಿಟೆಕ್ಟ್ ಆಯಿತು. ಆ್ಯಂಡ್ ಆ ಪ್ರಾಬ್ಲಮ್ಸ್ ಕೂಡ ನನಗೆ ಇತ್ತು. ಹಾಗಾಗಿ ನಾನಿದು ಚೆನ್ನಾಗಿ ವರ್ಕ್ ಆಗ್ತಾಯಿದೆ ಅಂತ ಒಂದು ನಂಬಿಕೆ ಅದ್ರ ಮೇಲೆ ಬಂತು. ನೆಕ್ಸ್ಟ್ ನಾವು ಅಪ್ಲೋಡ್ ಮಾಡಿದ್ಮೇಲೆ ಪ್ರಾಬ್ಲಮ್ಸ್ ಡಿಟೆಕ್ಟ್ ಮಾಡಿಬಿಟ್ಟು ಕೆಲವೊಂದು ಪ್ರಾಡಕ್ಟ್ಸ್ನ ನಮಗೆ ಸಜೆಸ್ಟ್ ಮಾಡ್ತಾರೆ. ನಾವು ಅದಕ್ಕೆ ಎಷ್ಟಾಗುತ್ತೆ ಅಂತ ತೋರಿಸ್ತಾರೆ, ನಾವು ಪೇ ಮಾಡಬೇಕಾಗತ್ತೆ. ಅದಾದಮೇಲೆ ಡೆಲಿವರಿ ಅಡ್ರೆಸ್ ಕೇಳುತ್ತೆ. 24 hour ಆದಮೇಲೆ ನಮಗೆ ಆ ಪ್ರಾಡಕ್ಟ್ ಬಗ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬರುತ್ತೆ. ಅಂದರೆ ಅಲ್ಲಿನ ಡರ್ಮಟಾಲಜಿಸ್ಟ್ಗಳು ನಮಗೆ ಯಾರು ಟ್ರೀಟ್ ಮಾಡ್ತಾ ಇದ್ದಾರೆ ಆ ಡಾಕ್ಟರ್ ಹೆಸರು ಬರುತ್ತೆ. ಅವರು ನಮಗೆ ಇನ್ನೊಂದು ಸಾರಿ ಅನಲೈಸ್ ಮಾಡಿ ಆ ಪ್ರಾಡಕ್ಟ್ಸಲ್ಲಿ ಏನಾದರೂ ಚೇಂಜಸ್ ಇದೆಯಾ, ಕರೆಕ್ಟಾಗಿ ಅನಲೈಸ್ ಆಗಿದೆಯಾ ಅಂತ ಚೆಕ್ ಮಾಡ್ತಾರೆ. ಆಮೇಲೆ ಆ ಪ್ರಾಡಕ್ಟ್ ಚೇಂಜ್ ಆಗುತ್ತೆ. ನನಗೆ ಫಸ್ಟ್ ಟೈಮು 5 ಹೇಳಿದರು, ಆಮೇಲೆ 4 ಆಯ್ತದು ನೆಕ್ಸ್ಟ್ ಡೇಗೆ. ಸೊ ಅದು ನಮಗೆ ಆಫ್ಟರ್ 4-5 ಡೇಸ್ ನಮಗೆ ಇದು ರೀಚ್ ಆಗುತ್ತೆ. ಇದಕ್ಕೆ ನನಗೆ ಆಗಿರೋದು 1499 ರೂಪಾಯಿ. ಇದು ಎಲ್ಲರಿಗೂ ಇಷ್ಟೇ ಆಗುತ್ತೆ ಅಂತ ಇಲ್ಲ, ವೇರಿ ಆಗುತ್ತೆ. ಪ್ರಾಡಕ್ಟ್ಸ್ಗಳು ವೇರಿ ಆದಂಗೆ ಪ್ರೈಸ್ ಕೂಡ ವೇರಿ ಆಗುತ್ತೆ. ಜಾಸ್ತಿ ಇಲ್ಲ, 2000 ತನಕ ಆಗ್ಬೋದು. ಆ್ಯಂಡ್ ನನ್ನ ಕೂಪನ್ ಕೋಡ್ ಕೂಡ ಜನ್ರೇಟ್ ಆಗಿರೋದ್ರಿಂದ ನೀವು ಅದನ್ನು ಕೂಡ ಅಪ್ಲೈ ಮಾಡಿ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ತೊಗೊಳ್ಬೋದು. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಕೋಡ್ ಕೂಡ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡಿ. ಸೊ ಇದರಲ್ಲಿ ನನಗೆ ಈಗ ಏನೇನು ಪ್ರಾಡಕ್ಟ್ಸ್ ಬಂದಿದೆ, 4 ರಿಸೀವ್ ಆಗಿದೆ. ಒಂದು ಫೇಸ್ ವಾಶ್,
ಒಂದು ಸನ್ಸ್ಕ್ರೀನ್ ಲೋಷನ್, ಡೇ ಕ್ರೀಮ್ ಅಥವಾ ಹೈಡ್ರೇಟಿಂಗ್ ಕ್ರೀಮ್ ಅಂತ ಹೇಳ್ಬೋದು. ನೆಕ್ಸ್ಟ್ ನನ್ನ ಏನು ಪ್ರಾಬ್ಲಮ್ ಇದೆಯೋ ಅದಕ್ಕೆ 2 ಪ್ರಾಡಕ್ಟ್ಸ್ಗಳು ಬಂದಿದೆ. ಸೊ ಇದು ನಾನು ಇನ್ನು ಯೂಸ್ ಮಾಡೋದಕ್ಕೆ ಶುರು ಮಾಡಿಲ್ಲ. ಇದು ಯೂಸ್ ಮಾಡಿದ್ಮೇಲೆ ಅಟ್ಲೀಸ್ಟ್ 1 ಮಂತ್ ಇದರ ರಿಸಲ್ಟ್ ಹೇಗಿದೆ ಅಂದ್ಬಿಟ್ಟು ನಾನು ನಿಮಗೆ ತಿಳಿಸ್ತೀನಿ. ಆ್ಯಂಡ್ ಮಂತ್ಲಿ ಒನ್ಸ್ ಇವರು ಫ್ರೀ ಕನ್ಸಲ್ಟೇಷನ್ ಕೂಡ ಪ್ರೊವೈಡ್ ಮಾಡ್ತಾರೆ. ರಿವ್ಯೂ ಇರುತ್ತೆ ಮಂತ್ಲಿ ಒನ್ಸ್. ನೀವೀಗ ಕೊಟ್ಬಿಟ್ಟ ಮೇಲೆ ಸುಮ್ಮನಾಗಿ ಬಿಡೋದಿಲ್ಲ ಅವರು. ಇದು ನಿಮಗೆ ಹೇಗೆ ವರ್ಕ್ ಆಗ್ತಾ ಇದೆ ಅಂತ ತಿಳಿಸ್ಬೋದು. ನಿಮ್ಗೇನಾದರೂ ಅಲರ್ಜೀಸ್ ಆದರೆ ಅದನ್ನು ಕೂಡ ನೀವು ಅಲ್ಲಿ ತಿಳಿಸ್ಬೋದು. ಇದನ್ನು ಹೇಗೆ ಯೂಸ್ ಮಾಡಬೇಕು, ಡೀಟೇಲ್ ಇನ್ಸ್ಟ್ರಕ್ಷನ್ಸ್ ನಿಮಗೆ ಅದನ್ನು ಕೊಟ್ಟಿರ್ತಾರೆ. ನೀವು ಅದನ್ನು ಕೂಡ ನೋಡ್ಬೋದು. ಫುಡ್ ನಿಮಗೆ ಡಯಟ್ ಕೂಡ ಅವರೇ ತೋರಿಸ್ತಾರೆ. ಇನ್ ಶಾರ್ಟ್ ಹೇಳಬೇಕಂದ್ರೆ ಸ್ನೇಹಿತರೆ, 1,500 ಇದಕ್ಕೆ ಏನು ಪೇ ಮಾಡಿದ್ವು. ಇದರಲ್ಲಿ ಕನ್ಸಲ್ಟೇಷನ್ ಫೀಸ್ ಕೂಡ ಇರುತ್ತೆ. ಮಂತ್ಲಿ ಒನ್ಸ್ ರಿವ್ಯೂ ಫೀಸ್ ಕೂಡ ನಾವು ಏನು ಪೇ ಮಾಡಬೇಕಾಗಿಲ್ಲ, ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ನಾವು ಮನೆಯಲ್ಲೇ ಕೂತ್ಕೊಂಡು ಇಂಥ ಫೆಸಿಲಿಟಿನ ಅವೈಲ್ ಮಾಡ್ಕೊಳ್ಬೋದು ಅನಿಸುತ್ತೆ. ಯಾರಿಗೆ ಹೊರಗಡೆ ಹೋಗೋದಕ್ಕಾಗೋದಿಲ್ಲ ಅಥವಾ ಡರ್ಮಟಾಲಜಿಸ್ಟ್ ಸಿಗೋದಿಲ್ಲ ಪ್ರಾಪರಾಗಿ, ಅವರೆಲ್ಲ ನೀವು ಇದನ್ನು ಒಂದ್ಸಾರಿ ಚೆಕ್ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಚೆಕ್ ಮಾಡಿ ಸ್ನೇಹಿತರೆ. ಸ್ಕ್ಯಾನ್ ರಿಪೋರ್ಟ್ ಬಂತು ಸ್ನೇಹಿತರೆ. ಸ್ಕ್ಯಾನ್ ರಿಪೋರ್ಟ್ ಏನು ನನ್ನ ಬ್ಲಡ್ ಟೆಸ್ಟ್ ಕೊಟ್ಟಿದ್ನಲ್ಲ, ಆ ಬ್ಲಡ್ ಟೆಸ್ಟ್ ರಿಪೋರ್ಟ್ ಕೂಡ ಬಂದಿದೆ. ಎಲ್ಲನೂ ಇವತ್ತು ನಿಮ್ಮ ಜೊತೆ ಶೇರ್ ಮಾಡೋಣ. ಅದರಲ್ಲಿ ಏನು ಬಂದಿದೆ, ನಮ್ಗೆ ಒಂಥರ ಟೆನ್ಷನ್ ಆಗ್ತಾಯಿದೆ. ಬೇಗ ತಿಳಿಸಿ ಅಂತ ಇದ್ರಿ. ಸಾರಿ ಸ್ನೇಹಿತರೆ, ನಾನು ನಿಮಗೆ ಟೆನ್ಷನ್ ಕೊಡಬೇಕು ಅಂತ ಹೇಳಿರಲಿಲ್ಲ. ನಾನು ವ್ಲಾಗಿಂಗ್ ಶುರು ಮಾಡೋ ಮುಂಚೆ ತೋರಿಸಿದ್ದೆ ನಾನು, ಆದರೆ ನಾನು ವ್ಲಾಗಿಂಗಿಗೆ ಬಂದ ಮೇಲೆ ಅದ್ರ ಬಗ್ಗೆ ನಾನು ಯಾವತ್ತೂ ಹೋಗಿರಲಿಲ್ಲ. ಇದು ನಾನು ಮೆನಿ ಇಯರ್ಸಿಂದ, ಮದುವೆ ಆದಾಗ್ಲಿಂದನೂ ನಾನು ತೋರಿಸ್ತಾನೆ ಇದ್ದೀನಿ. ಅದ್ರ ಮುಂಚೆ ಕೂಡ ನಾನು ತೋರಿಸ್ತಾನೆ ಇದ್ದೆ. ಬಟ್ ಅಷ್ಟೊಂದು ಸೀರಿಯಸ್ ಆಗಿ ಯಾರೂ ನೋಡಿರಲಿಲ್ಲ. ಇಟ್ಸ್ ಟು ಕಾಮನ್ ಅಂದ್ಕೊಂಡೇ ಎಲ್ಲರೂ ತಳ್ಕೊಂಡು ಬಂದರೆ ಹೊರತು ಸೀರಿಯಸ್ ಆಗಿ ಪ್ರಾಬ್ಲಮ್ ಏನು ಅಂತ ನೋಡಿದಿದ್ರೆ ನನಗೆ ಅವತ್ತೇ ಸೊಲ್ಯೂಷನ್ ಸಿಗ್ತಾಯಿತ್ತು ಅನಿಸುತ್ತೆ. ಈಗ ಕೆಲವೊಬ್ರು ಹೇಳ್ತಾರೆ ನೋಡಿ, ಹೋಮಿಯೋಪತಿ ಮೆಡಿಸಿನ್ಸ್ ಹೇಳ್ತಾರೆ, ಮನೇಲಿ ಮಾಡ್ಕೊಳ್ಳೋ ಅಂಥ ಮನೆ ಮದ್ದುಗಳು ಹೇಳ್ತಾರೆ. ಅಥವಾ ಹಾಸ್ಪಿಟ್ಲಿಗೆ ಹೋದರೆ ಹೊಟ್ಟೆ ನೋವಾ, ಸರಿ ತಗೋ ಟ್ಯಾಬ್ಲೆಟ್ ತೊಗೋ ಅಂದ್ಬಿಟ್ಟು ಹೊಟ್ಟೆ ನೋವು ಬಂದಿದ್ದ ದಿನ ಒಂದು ಟ್ಯಾಬ್ಲೆಟ್ ತೊಗೋ ಅಂತ ಹೇಳಿಬಿಡ್ತಾರೆ. ಸೊ ಇಷ್ಟೆಲ್ಲನೂ ಎಲ್ಲರಿಗೂ ಎಲ್ಲ ಥರದ ಹೊಟ್ಟೆ ನೋವಿಗೂ ಅದು ವರ್ಕ್ ಆಗೋದಿಲ್ಲ. ನಮ್ಮ ಅಮ್ಮನೂ ಅದು ಮಾಡಿ ಇದು ಮಾಡಿ, ಖಾರ ತಿನ್ನಬೇಡ ಕಣೆ, ಬಾಳೆಹಣ್ಣು ತಿನ್ನೆ, ಇದು ತಂಪು ಮಾಡ್ಕೊಳ್ಳೆ ಎಲ್ಲ ಮಾಡ್ತಾಯಿದ್ದೆ ಸ್ನೇಹಿತರೆ. ಏನೂ ವರ್ಕ್ ಆಗ್ತಾ ಇರಲಿಲ್ಲ. ಕೆಲವೊಂದು ಸಾರಿ ಕಡಿಮೆ ನೋವು ಇರ್ತಾಯಿತ್ತು, ಕೆಲವೊಂದು ಸಾರಿ ಸಖತ್ ನೋವು ಇರ್ತಾಯಿತ್ತು. ನಾನು ಡೇಟ್ ಬರ್ತಾ ಇದೆ ಹತ್ತಿರ ಅಂದರೆ ನಾನು ಎಲ್ಲಿಗೂ ಟ್ರಾವೆಲ್ ಮಾಡೋ ಹಾಗಿಲ್ಲ, ಆ ಥರ ಸಿಚುವೇಶನಿಗೆ ಬಂದುಬಿಟ್ಟಿತ್ತು. ನನಗೆ ಒಂದು ಬೇಜಾರು ಅಂದರೆ ನನ್ನ ಕೆಲಸನೆಲ್ಲ ರಾಜೇಶ್ ಒಬ್ಬರೇ ಮಾಡಬೇಕಲ್ಲ. ಅವ್ರ ಆಫೀಸ್ ಕೆಲಸನೂ ಮಾಡಬೇಕು, ನನ್ನ ಕೆಲಸನೂ ಮನೆ ಕೆಲಸನೂ ಮಾಡಬೇಕು. ಇಟ್ಸ್ ನಾಟ್ ಈಸಿ ಅಲ್ವಾ ಮ್ಯಾನೇಜ್ ಮಾಡೋದಕ್ಕೆ, ಅದು ಅಭ್ಯಾಸ ಇಲ್ಲದೆ ಇರೋರಿಗೆ. ಬಟ್ ಹಿ ವಾಸ್ ಡೂಯಿಂಗ್. ಬೇರೆಯವ್ರು ಯಾರೇ ಇದ್ದಿದ್ರು ಆ ಜಾಗದಲ್ಲಿ ಮಾಡ್ತಿದ್ರು ಇಲ್ವೋ ಗೊತ್ತಿಲ್ಲ. ಬಟ್ ಅವರು ಎವ್ರಿ ಮಂತ್ ನನಗೋಸ್ಕರ ಎಲ್ಲನೂ ಮ್ಯಾನೇಜ್ ಮಾಡ್ತಾಯಿದ್ರು. ನನಗೆ ಅದಕ್ಕೋಸ್ಕರ ನಾನು ತೋರಿಸ್ಬೇಕು, ಇದಕ್ಕೊಂದು ಸೊಲ್ಯೂಷನ್ ತೊಗೊಳ್ಬೇಕು ಅಂದ್ಬಿಟ್ಟು ಈ ಸರಿ ಹೋಗಿದ್ದೆ. ಐ ಥಿಂಕ್ ಸೊಲ್ಯೂಷನ್ ಸಿಗುತ್ತೆ ಈ ಸಾರಿ ಅಂತ ಹೇಳಿಬಿಟ್ಟು. ಯಾಕಂದರೆ ಪ್ರಾಬ್ಲಮ್ ಏನು ಅಂತ ಅವರು ಡಿಟೆಕ್ಟ್ ಮಾಡಿದ್ದಾರೆ, ಅದ್ರ ಕಡೆಯಿಂದನೇ ನಿಮ್ಗೆ ಆಗ್ತಾ ಇರೋದು ಅಂತಲೂ ಹೇಳಿದ್ರು. ಬಟ್ ಸ್ಟಿಲ್ ನನಗೆ ಇನ್ನೂ ಒಂದು ಸ್ಕ್ಯಾನ್ ಮಾಡಿಸೋದಕ್ಕೆ ಹೇಳಿದ್ದಾರೆ. ಅಲ್ಲಿ ತನಕ ಟ್ರೀಟ್ಮೆಂಟ್ ಅವರು ಶುರು ಮಾಡೋದಿಲ್ಲ ಅಂತ ಹೇಳಿದರು. ಸೊ ಫಸ್ಟ್ ನನಗೆ ಬ್ಲಡ್ ಟೆಸ್ಟಲ್ಲಿ ನನಗೆ ಶುಗರ್ ಇದೆಯಾ ಅಂತ ಚೆಕ್ ಮಾಡಿದ್ರು, ಅದು ಕೂಡ ನಾರ್ಮಲ್ಲೇ ಇದೆ. ಆ್ಯಂಡ್ ಥೈರಾಯ್ಡ್ ಇದೆಯಾ ಅಂತ ಚೆಕ್ ಮಾಡಿದ್ರು. ಥೈರಾಯ್ಡ್ ಆ್ಯಕ್ಚುಲಿ 4.3 ತನಕ ಇರಬೇಕಂತೆ, ನಂದು 5.04 ಇದೆ. ಸೊ ಬಾರ್ಡರ್ ಲೈನಲ್ಲಿ ಇದೆ ಅಂತ ಹೇಳಿದ್ರು. ಬಟ್ ಅದಕ್ಕೇನೋ ಇನ್ನೂ ಟ್ರೀಟ್ಮೆಂಟ್ ಶುರು ಮಾಡಿಲ್ಲ, ಶುಗರ್ ನಾರ್ಮಲ್ ಇದೆ. ಆ್ಯಂಡ್ ಬೇರೆ ಬ್ಲಡ್ ಟೆಸ್ಟ್ ಅಂದರೆ RBC CBC ಕೊಂಡು ನೋಡಿ, ಇಷ್ಟು ಉದ್ದ ಇಷ್ಟೆಲ್ಲ ಚೆಕ್ ಮಾಡಿದ್ದಾರೆ. ಇದೆಲ್ಲನೂ ಕೂಡ ನಾರ್ಮಲ್ ಇದೆ. ಲಾಸ್ಟಲ್ಲಿ ಏನೋ ಒಂದು 2 ಬೋಲ್ಡ್ ಇದೆ, ಅದೇನು ಅಂದ್ಬಿಟ್ಟು ಅವ್ರೇನು ಹೇಳಲಿಲ್ಲ. ಯಾಕಂದರೆ ನನ್ನ ಹೊಟ್ಟೆ ನೋವಿಗೆ ಇದು ಅಷ್ಟೊಂದು ಕಾರಣ ಅಲ್ಲ ಅನಿಸುತ್ತೆ. ಸೊ ಇದನ್ನು ಅವರು ಹೇಳಲಿಲ್ಲ. ಬಾಕಿದು ಒಂದು ಪ್ಯಾಪ್ ಸ್ಮಿಯರ್ ಅಂತ ಮಾಡಿದ್ರು. ನಾನು ಅದೇನು ಮಾಡೋಂಬಂದೆ, ಅದಕ್ಕೆ ಅವರು ಸರ್ವಿಕ್ಸ್ ಯಾವ ಕಂಡೀಷನಲ್ಲಿದೆ, ಏನಾದರೂ ಇನ್ಫೆಕ್ಷನ್ ಆಗಿದೆಯಾ ಅಥವಾ ಸಮಥಿಂಗ್ ಏನಾದರೂ ಅದರ ರಿಲೇಟೆಡ್ ಏನಾದರೂ ಮಾಡೋದಕ್ಕೆ ಅಂದ್ಬಿಟ್ಟು ಟೆಸ್ಟ್ ಮಾಡಿದ್ರು. ಅದು ಕೂಡ ನಾರ್ಮಲ್ ಬಂದಿದೆ. ಸೊ ಅಬ್ಡಾಮಿನಲ್ ಆ್ಯಂಡ್ ಪೆಲ್ವಿಸ್ ಸ್ಕ್ಯಾನ್ ಮಾಡಿಸಿದ್ದು ನಾನು. ಅದರ ರಿಪೋರ್ಟ್ ಬಂದು ಎಲ್ಲನೂ ನಾರ್ಮಲ್ ಇದೆ ಸ್ನೇಹಿತರೆ. ಒಂದೇ ಒಂದು ಪ್ರಾಬ್ಲಮ್ ಏನು ಅಂದರೆ ಎಂಡೋಮೆಟ್ರಿಯಲ್ ಎಕೋ ಥಿಕ್ಕನ್ಡ್ ಆ್ಯಂಡ್ ಮೆಜರ್ 16 mm ಅಂತ ಬಂತು. ಸೊ ಅದೊಂದು ಪ್ರಾಬ್ಲಮ್ ನಿಮಗೆ ಅಂತ ಹೇಳಿದ್ದಾರೆ. ಇದು ಯಾಕೆ ಏನು ಅಂತ ಡೀಟೇಲಾಗಿ ತಿಳ್ಕೊಂಡು ಟ್ರೀಟ್ಮೆಂಟ್ ಶುರು ಮಾಡೋದಕ್ಕೆ ಮತ್ತೊಂದು ಟೆಸ್ಟನ್ನು ಹೇಳಿದ್ದಾರೆ. ಅದು ಬಂದು ಅಬ್ಡಾಮಿನಲ್ ಬಯಾಪ್ಸಿ.
ಅದಕ್ಕೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ವೀಕ್ ಹೋಗಬೇಕು, ಈ ವೀಕಲ್ಲಿ ಆಗೋದಿಲ್ಲ ಅಂತ ಹೇಳಿಬಿಟ್ಟು. ಆ ರಿಪೋರ್ಟ್ ಬರೋದಕ್ಕೆ ಇನ್ನೆಷ್ಟು ದಿನ ಆಗುತ್ತೋ ಗೊತ್ತಿಲ್ಲ. ಅದು ಬಂದ ಮೇಲೆ ನನಗೆ ಟ್ರೀಟ್ಮೆಂಟ್ ಶುರು ಆಗೋದು. ಸೊ ಇದೊಂಥರ ನರಕ ಯಾತನೆ ಅಂತ ಹೇಳ್ಬೋದು. ನನಗೆ ಇಷ್ಟು ದಿನದ್ದು ಈ ನರಕ ಯಾತನೆಗೆ ನನಗೆ ಒಂದು ಸೊಲ್ಯೂಷನ್ ಸಿಗಲಿ ಅಂತಾನೆ ನಾನು ಕೇಳ್ಕೊಳ್ತೀನಿ. ಸೊ ಈಗ ಸ್ನೇಹಿತರೆ, ಟೆನ್ಷನ್ ವಿಷಯ ಅಂತ ಇಲ್ಲ. ನಾನು ಇದನ್ನು ಡೀಟೇಲಾಗಿ ನಿಮಗೆ ಅದು ಇನ್ನೊಂದು ಸಾರಿ ಟೆಸ್ಟ್ ಮಾಡಿಸ್ಬೇಕಲ್ವಾ, ಆವಾಗ ಮಾಡಿಸಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾಕಂದರೆ ನಿಮ್ಮಲ್ಲೂ ಕೂಡ ಈ ಥರ ಪ್ರಾಬ್ಲಮ್ನ ಫೇಸ್ ಮಾಡೋರು ಇರ್ಬೋದು. ಬೇರೆಯವ್ರಿಗೆ ಕೇಳಿದಾಗ ಅದು ಅಷ್ಟೊಂದು ಸೀರಿಯಸ್ ಅನ್ನಿಸ್ದೇ ಇರ್ಬೋದು, ಆದರೆ ನಮಗೆ ಗೊತ್ತು ನಾವು ಎಷ್ಟು ಅದನ್ನು ತಡ್ಕೊಳ್ತಾ ಇದ್ದೀವಿ ಅಂದ್ಬಿಟ್ಟು. ನನ್ನ ಪ್ರಾಬ್ಲಮ್ ಡಾಕ್ಟರ್ಗೆ ಅರ್ಥ ಆಗಿದೆ ಅಂದ್ಬಿಟ್ಟು ಇಷ್ಟು ದಿನ ಯಾರೂ ಇಷ್ಟೊಂದು ಸೀರಿಯಸ್ ಆಗಿ ನೋಡಿರಲಿಲ್ಲ. ಎಲ್ಲರೂ ಕಾಮನ್ ಬಿಡು, ಹೊಟ್ಟೆ ನೋವು ಅಂದರೆ ಕಾಮನ್ನು. ಇನ್ನೊಂದು ಟೆಸ್ಟ್ ಹೇಳಿದಾರಲ್ಲ, ಅದನ್ನು ಮಾಡಿಸೋಣ. ಅದು ಮಾಡಿಸಾದ್ಮೇಲೆ ಟ್ರೀಟ್ಮೆಂಟ್ ಏನು ಅಂತ ಹೇಳ್ತಾರೆ. ಆವಾಗ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಸ್ನೇಹಿತರೆ. ಯಾಕಂದರೆ ನಿಮ್ಮಲ್ಲೂ ಕೂಡ ಈ ಥರ ಪ್ರಾಬ್ಲಮ್ ಫೇಸ್ ಮಾಡೋರು ಇರ್ಬೋದು. ಅದನ್ನು ಸೀರಿಯಸ್ ಆಗಿ ಫಾಲೋ ಅಪ್ ಮಾಡಿ ತೋರಿಸ್ಕೊಳ್ಳಿ. ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಇರುತ್ತೆ. ಅದು ಜಾಸ್ತಿ ಆಗೋದಕ್ಕೆ ಬಿಟ್ಟು ಜಾಸ್ತಿ ಆದಮೇಲೆ ಟ್ರೀಟ್ ಮಾಡೋ ಬದಲು ಇವಾಗಲಿಂದನೇ ಮಾಡಿಕೊಂಡ್ರೆ ಒಳ್ಳೆಯದು. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ನೆನ್ನೆ ವ್ಲಾಗನ್ನು ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನೆನ್ನೆ ಸ್ವಲ್ಪ ಬ್ಯುಸಿ ಆದ್ವಿ. ಯಾವುದರಲ್ಲಿ ಅಂದರೆ, ಧರ್ಮಸ್ಥಳಕ್ಕೆ ಹೋಗಬೇಕು ಅಂತ ಬುಕ್ ಮಾಡಿದ್ವಿ. ತತ್ಕಾಲಲ್ಲಿ ಟ್ರೈನ್ ಬುಕ್ ಮಾಡಿದ್ವಿ, ರೂಮ್ ಬುಕ್ ಮಾಡಿದ್ವಿ. ರೂಮ್ ಸಿಕ್ಕಿದ ಮೇಲೇ ಟ್ರೈನ್ ಬುಕ್ ಮಾಡಿದ್ದು. ಆವತ್ತು ಬುಕ್ ಮಾಡಿದ ದಿನಾನೇ ಗೊತ್ತಾಯಿತು, ಅಂದರೆ ನೆನ್ನೆನೇ ಗೊತ್ತಾಯಿತು ಮಳೆ, ತುಂಬ ಮಳೆ ಅಂತ ಅಂದ್ಬಿಟ್ಟು. 11 o'clockಗೆ ಬುಕ್ ಮಾಡಿದ್ದೀವಿ. 12 o'clockಗೆ ರಾಜೇಶ್ ಫೋನ್ ಮಾಡಿಬಿಟ್ಟು, ನೋಡು ಟಿ ವಿ ಹಾಕಿ ನೋಡು, ತುಂಬ ಮಳೆ ಅಂತೆ ಮಂಗಳೂರು ಹತ್ರ, ಏನು ಮಾಡೋದು, ಸುಬ್ರಹ್ಮಣ್ಯ ಮಂಗಳೂರು ಟ್ರೈನ್ ಎಲ್ಲ ಕ್ಯಾನ್ಸಲ್ ಮಾಡ್ತಾ ಇದ್ದಾರಂತೆ, ಏನು ಮಾಡೋದು ಈಗ, ಹೋಗೋದು ಬೇಡವೋ ಅಂತ ಕೇಳಿದ್ರು. ನಾವು ಸಂಜೆ ತನಕನೂ ಕೂತ್ಕೊಂಡು ಕಾದ್ವಿ ನ್ಯೂಸಲ್ಲಿ ಏನು ತೋರಿಸ್ತಾರೆ ಏನು ಎತ್ತ ಅಂತ. ಕೆ ಆರ್ ನಗರದ ಹತ್ರನೂ ಮಳೆ ಬರ್ತಿತ್ತಂತೆ, ಹಾಸನ ಕಡೆನೂ ಜಾಸ್ತಿ ಮಳೆ, ಮಂಗಳೂರು ಕಡೆ ಜಾಸ್ತಿ. ಇಷ್ಟೊಂದೆಲ್ಲ ಮಳೆ ಇರಬೇಕಾದ್ರೆ ಅಲ್ಲೂ ಸುಬ್ರಹ್ಮಣ್ಯದಲ್ಲೂ ಮಳೆ ಅಂತೆ, ಧರ್ಮಸ್ಥಳದಲ್ಲೂ ಮಳೆ ಇರುತ್ತೆ. ಈ ಟೈಮಲ್ಲಿ ಬೇಡ, ರಶ್ಶು ಕೂಡ ಇರುತ್ತೆ. ಅಲ್ಲಂದರೆ ರಾಜೇಶ್ ಫ್ರೆಂಡ್ ಫ್ಯಾಮಿಲಿ ಏನೋ ಲಾಸ್ಟ್ ವೀಕ್ ಹೋಗಿದ್ರಂತೆ. 4.5 hour ಆಯಿತು ಅಲ್ಲಿ ದರ್ಶನ ಸಿಗೋದು. ತುಂಬ ರಶ್ ಕೂಡ ಇದೆ, ಮಳೆ ಕೂಡ ಇದೆ, ಜಿಗಿ ಜಿಗಿ. ಅದು ಅಷ್ಟೊಂದು ಕಂಫರ್ಟೇಬಲ್ ಆಗೋದಿಲ್ಲ. ನಾವು ಬೇರೆ ಒಂದೇ ದಿನದಲ್ಲಿ 2-3 ಕಡೆ ಹೋಗಿ ಅವತ್ತಿನ ದಿನ ರಾತ್ರಿನೇ ಬರಬೇಕು ಅಂತ ಬುಕ್ ಮಾಡಿದ್ವಿ ಟ್ರೈನು. ನಾವು ಆ ಟೆನ್ಷನಲ್ಲೇ ಇದ್ವಿ. ನೆನ್ನೆ ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ವಾಶ್ ಮಾಡಿದ್ದು ಎಲ್ಲನೂ ಇಲ್ಲೇ ಇದೆ ನೋಡಿ. ಈಗ ಗೊತ್ತಿಲ್ಲ ಯಾವಾಗ ಹೋಗೋದು ಅಂತ. ನನಗಿವತ್ತು ಆ್ಯಕ್ಚುಲಿ ಇವತ್ತು ಟ್ರಾವೆಲ್ ಮಾಡಬೇಕಿತ್ತು, ಇವತ್ತು ಹೋಗಲೇಬೇಕಿತ್ತು ನಾನು. ಬೇಜಾರಾಗ್ತಾಯಿದೆ. ಇಷ್ಟು ದಿನ ಕೊರೋನಾ ಅಂದ್ಕೊಂಡು ಹೋಗಿರಲಿಲ್ಲ. ಈಗ ಹೊರಡೋಣ ಅಂದರೆ ಈಗ ಅಲ್ಲಿ ಮಳೆ ಇವಾಗ ಮಳೆ ಬರೋದು. ಆ್ಯಕ್ಚುಲಿ ಇವಾಗ ಮಳೆ ಶುರು ಆಗಿರೋದು. ಯಾವಾಗ ಕಡಿಮೆ ಆಗುತ್ತೋ, ಹೊರಟಿ ಕ್ಯಾನ್ಸಲ್ ಆಯ್ತಲ್ಲ ಅಂತ ಬೇಜಾರು ನನಗೆ. ಗೊತ್ತಿಲ್ಲ ನೆಕ್ಸ್ಟ್ ವೀಕು ಆಗುತ್ತೋ ಇಲ್ವೋ, ಅದು ಹೇಳೋಕ್ಕಾಗೋದಿಲ್ಲ. ನೋಡೋಣ ಸ್ನೇಹಿತರೆ. ಸಾನುಗೆ ತೋರಿಸ್ಬೇಕಿತ್ತು, ಅದನ್ನು ಕ್ಯಾನ್ಸಲ್ ಮಾಡಿ ನಾವು ಮುಂದೆ ಹಾಕ್ಬಿಟ್ಟು, ಅಂದರೆ ಪೋಸ್ಟ್ಪೋನ್ ಮಾಡಿಬಿಟ್ಟು ಇಲ್ಲಿಗೆ ಮೊದಲು ಹೋಗ್ಬಿಟ್ಟು ಬಂದುಬರೋಣ, ಆಮೇಲೆ ಬೇಕಿದ್ದರೆ ಹಾಸ್ಪಿಟ್ಲಿಗೆ ವೀಕ್ ಡೇಸಲ್ಲಿ ಯಾವಾಗಲಾದರೂ ಹೋಗ್ಬೋದು ಅಂತ ಹೇಳಿಬಿಟ್ಟು ಪೋಸ್ಟ್ಪೋನ್ ಮಾಡಿದ್ವಿ. ಈಗ ಹೇಗಿದ್ರು ದೇವಸ್ಥಾನಕ್ಕೆ ಹೋಗೋದು ಕ್ಯಾನ್ಸಲ್ ಆಯ್ತಲ್ಲ ಅಂದ್ಬಿಟ್ಟು ಈಗ ನಾಳೆ ಹೋಗಬೇಕು ಸಾನು ಕರ್ಕೊಂಡು. ಸಾನು ಆ್ಯಕ್ಚುಲಿ ಅವಳಿಗೆ ಚೆನ್ನಾಗೇ ಇದ್ದಾಳೆ, ಏನೋ ತೊಂದರೆ ಅಂತ ಏನೂ ಆಗ್ತಾಯಿಲ್ಲ. ಆದರೆ ಅವಳಿಗೆ ಮೂಗು ಮಾತ್ರ ಯಾವಾಗಲೂ ಕಟ್ಕೊಂಡಿರುತ್ತೆ, ತುಂಬಿಕೊಂಡಿರುತ್ತೆ. ಸೊ ಅದಕ್ಕೆ ಅವರು ಹೇಳಿದ್ದು ಅವತ್ತು ಟ್ರೀಟ್ಮೆಂಟ್ ಕೊಟ್ಟಿರೋದು, ಇನ್ಫೆಕ್ಷನಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಅದು ಕಡಿಮೆ ಇದೆ ಅಂತ ಅನಿಸುತ್ತೆ, ಯಾಕಂದರೆ ಈಗ ಟ್ರೀಟ್ಮೆಂಟಲ್ಲಿ ಇದ್ದಾಳಲ್ವ, ಮೂಗೇನು ಬ್ಲಾಕ್ ಆಗ್ತಾಯಿಲ್ಲ. ನೋಡೋಣ ಅವ್ರು ಏನು ಹೇಳ್ತಾರೆ ಅಂತ ಹೇಳಿಬಿಟ್ಟು. ಇದಾದಮೇಲೆ ಅವರು ಅವತ್ತು ಹೇಳಿದ್ದನ್ನೇ ಮಾಡಬೇಕು ಅನ್ನೋ ಹಾಗಿದ್ರೆ ನಾವು ಇನ್ನೊಂದು ಕಡೆ ಸ್ಪೆಷಲಿಸ್ಟ್ ಹತ್ರ ಒಪಿನಿಯನ್ ತೊಗೊಳ್ಳೋಣ ಅಂತ ಇದ್ದೀವಿ. ಈಗಲೇ ಅವ್ರು ಹೇಳಿದ್ದನ್ನು ಮಾಡೋದಕ್ಕೆ ನಮ್ಗೆ ಮನಸ್ಸು ಒಪ್ತಾ ಇಲ್ಲ. ಐ ಆಮ್ ನಾಟ್ ರೆಡಿ. ಸೊ ಇನ್ನೊಂದು ಕಡೆ ತೋರಿಸ್ತೀವಿ, ನಾಳೆ ಹೋಗಿ ಬರೋಣ. ಇನ್ನು ನನಗೆ ಅಪಾಯಿಂಟ್ಮೆಂಟ್ ಸಿಕ್ಕಿದೆಯಲ್ವಾ, ಸೊ ಆ ಅಪಾಯಿಂಟ್ಮೆಂಟ್ಗೆ ನಾನು ಹೋಗ್ಬಿಟ್ಟು ಸ್ಕ್ಯಾನ್ ಮಾಡಿಸ್ಬೇಕು. ಸ್ಕ್ಯಾನ್ ಮಾಡಿದ್ಮೇಲೆ ಅದು ಯಾವಾಗ ರಿಪೋರ್ಟ್ ಕೊಡ್ತಾರೋ, ಆಮೇಲೆ ಯಾವಾಗ ಟ್ರೀಟ್ಮೆಂಟ್ ಹೇಳ್ತಾರೋ ನಿಮ್ಮ ಜೊತೆ ಅಪ್ಡೇಟ್ ಮಾಡ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ಆಲ್ ಯೋರ್ ಕನ್ಸರ್ನ್ಸ್. ತುಂಬ ಪ್ರೀತಿ ತೋರಿಸ್ತಾ ಇದ್ದೀರಾ ನನಗಾಗಲಿ, ನನ್ನ ಸಾನುಗಾಗಲಿ.
ಹೀಗೆ ನಿಮ್ಮ ಪ್ರೀತಿ ಸದಾ ನನ್ನ ಜೊತೆ ಇರಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸ್ನೇಹಿತರೆ. ಈಗ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಬಟನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ. ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬಾಯ್ ಬಾಯ್.